ಅದೇನು ಮಾಡಿಲ್ಲ, ಫಸ್ಟ್ ಆಫ್ ಮಾಡ್ತಕ್ಕೆ. ಸೊ ಒಂದು ಡಿಸ್ಟೆನ್ಸಿಗೆ ನೀವು ಟ್ರಾವೆಲ್ ಮಾಡ್ತಿದ್ದೀರ ಅಂದ್ರೆ ಅದು ಓಕೆ, ಬಟ್ ಆಫ್ ರೋಡಲ್ಲಿ ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಸೊ ಇದೇ ಟೈಲ್ ಸೆಕ್ಷನ್ ನಾನು ಹಾಕಿರೋಂಥದ್ದು. ಸೊ ಇದನ್ನ ಇಲ್ಲಿ ಕನೆಕ್ಟ್ ಮಾಡಿದೆ. ಸೊ 2 ಬೋಲ್ಟ್ಸ್ ಅಷ್ಟೇ. ವಿಷಯ ಬಾರ ಆಯ್ತು. ಟಾಪ್ ಬಾಕ್ಸ್, ಸೈಡ್ ಬಾಕ್ಸಸ್ ಏನಂತಾರೆ, ಪ್ಯಾನಲ್ ಬಾಕ್ಸಸ್ಸು, ಟಾಪ್ ಬಾಕ್ಸ್ ಹಾಕೊಂಡು ಓಡಿಸೋದು ಆ್ಯಂಡ್ ಲಗೇಜ್ ಕ್ಯಾರಿ ಮಾಡ್ಕೊಂಡು ಓಡಿಸೋದು ಅಂಥದ್ದು ಮಾಡಬೇಡಿ. ಈ ಬ್ಲ್ಯಾಡರ್ಗೆ ನೈಟೇ ಅರ್ಧ ನೀರು ತುಂಬಿಸ್ಕೊಂಡು ಅದನ್ನು ಫ್ರೀಝರಲ್ಲಿ ಇಟ್ಬಿಡಿ. ಸೊ ಡೀಪ್ ಫ್ರೀಝರಲ್ಲಿ ಇಟ್ಬಿಟ್ರೆ ಅದು ಐಸ್ ಆಗಿರುತ್ತೆ. ಸೊ ಪ್ರಾಪರಾಗಿ ಚೈನ್ ಕ್ಲೀನ್ ಮಾಡಿಕೊಂಡು ಲ್ಯೂಬ್ ಮಾಡ್ಕೊಂಡಿರಿ. ಈ 2 ಫುಟ್ ಪ್ಯಾಕ್ಸು ರಿಮೂವ್ ಮಾಡಿದ್ದೀನಿ. ಏನಿಲ್ಲ ಅಂದರೂ ಒಂದು 2.5 3 kg ಮೇಲೆ ಐತೆ ಇವೆರಡೂ. ಸಿಂಗಲ್ ಒಬ್ಬರೇ ಕುತ್ಕೊಂಡು ಓವರ್ ಟೈಟ್ ಆಯಿತು ಅಂದರೆ ಸೊ ಅದು ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು GB ಶಾಫ್ಟ್ಗೂ ಹೊಡ್ತಾ ಬೀಳುತ್ತೆ. ಯಾಕೆ ಓಡಾಡ್ತೀಯಾ? ಅಲ್ವೋ ಮಿರರ್ ಕಾಣಿಸಿನ ಅಂತ ಈ ಕಡೆ ಬಂದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನಾಳೆ ಒಂದು ರೈಡ್ ಹೋಗ್ತಾ ಇದ್ದೀನಿ ನಾನು, ಒಂದು ಆಫ್ ರೋಡ್ ರೈಡ್. ಸೊ ನನ್ನ ಫ್ರೆಂಡ್ಸ್ ಜೊತೆ ಮತ್ತು ಇನ್ನೊಂದಷ್ಟು ಜನ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸು DM ಮಾಡ್ತಿದ್ರು. ಸೊ ಅವ್ರ ಜೊತೆ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಆಫ್ ರೋಡ್ ರೈಡ್ ಆಗಿರುತ್ತೆ. ಶ್ರೀ ಗಂಗಾಧರೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರೋದು ನಾವು. ಆ್ಯಂಡ್ ಆ ರೈಡಿಗೆ ನಾನು ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ನೀವು. ಸೊ ಆ ರೈಡ್ಗೆ ಅಂತನಲ್ಲ, ಒಂದು ಪ್ರಾಪರ್ ಆಫ್ ರೋಡ್ ರೈಡಿಗೆ ಹೋಗ್ತಿದ್ದೀವಿ ಅಂದರೆ ಸೊ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೋದು ಆ್ಯಂಡ್ ಮಾಡ್ಕೋಬೇಕು ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಫಸ್ಟು ಬೈಕ್ ವಿಚಾರಕ್ಕೆ ಬರೋಣ. ಬೈಕ್ಗೆ ಏನೇನೆಲ್ಲ ನಾವು ಮಾಡ್ಕೋಬೇಕು ಆಫ್ ರೋಡ್ ಹೋಗ್ತಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟ್ ಬೈಕ್ ವಿಚಾರಕ್ಕೆ ಬಂದರೆ ಸೊ ಪ್ರಾಪರಾಗಿ ಚೈನ್ ಕ್ಲೀನ್ ಮಾಡಿಕೊಂಡು ಲ್ಯೂಬ್ ಮಾಡ್ಕೊಂಡಿರಿ. ಆ್ಯಂಡ್ ಚೈನ್ ಟೈಟನಿಂಗು ಅಷ್ಟೇ. ಸೊ ನಿಮ್ದೇನಾದರೂ ಎಕ್ಸ್ಪಲ್ಸ್ ಪ್ರೋ ಎಡಿಷನ್ ಆಗಿತ್ತು ಅಂದರೆ ಸೊ ಅದ್ರದ್ದು ಚೈನ್ ಟೈಟು ಪೀಲಿಯನ್ ಜೊತೆ ಮಾಡಬೇಕಾಗಿರುತ್ತೆ. ಯಾಕಂದರೆ ಸಸ್ಪೆನ್ಷನ್ ಟ್ರಾವೆಲ್ ತುಂಬ ಇರೋದ್ರಿಂದ ಸೊ ಓವರ್ ಟೈಟ್ ಆಯಿತು ಅಂದರೆ, ಸಿಂಗಲ್ ಒಬ್ಬರೇ ಕುತ್ಕೊಂಡು ಓವರ್ ಟೈಟ್ ಆಯಿತು ಅಂದರೆ ಸೊ ಅದು ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು GB ಶಾಫ್ಟ್ಗೂ ಹೊಡ್ತಾ ಬೀಳುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಟೈರ್ ಪ್ರೆಷರ್ನ ಮಾನಿಟರ್ ಮಾಡ್ಕೋಬೇಕು. ಸೊ ಒಂದು ಆಫ್ ರೋಡಲ್ಲಿ ಒಂದು 20 to 25% ಕಡಿಮೆ ಇರಬೇಕು ಏರ್ ಪ್ರೆಷರ್ ಯಾವಾಗ್ಲೂ. ಸೊ ಅದು ಆಬ್ಸ್ಟಿಕಲ್ಸ್ನೆಲ್ಲ ಕ್ರಾಸ್ ಮಾಡೋದಕ್ಕೆ ಆ್ಯಂಡ್ ರಾಕ್ಸ್ ಎಲ್ಲ ಕ್ರಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮ್ಮ ವೆಹಿಕಲಲ್ಲಿ ಯಾವುದೇ ರೀತಿ ಎಕ್ಸ್ಟರ್ನಲ್ ಲಗೇಜ್ ಅಥವಾ ಟಾಪ್ ಬಾಕ್ಸ್, ಸೈಡ್ ಬಾಕ್ಸಸ್ ಏನಂತಾರೆ, ಪ್ಯಾನಲ್ ಬಾಕ್ಸಸ್ಸು, ಟಾಪ್ ಬಾಕ್ಸ್ ಹಾಕೊಂಡು ಓಡಿಸೋದು ಆ್ಯಂಡ್ ಲಗೇಜ್ ಕ್ಯಾರಿ ಮಾಡ್ಕೊಂಡು ಓಡಿಸೋದು ಅಂಥದ್ದು ಮಾಡಬೇಡಿ. ಸೊ ನಿಮಗೆ ಪ್ರೆಷರ್ ಆಗದೆ ಇರ್ಬೋದು, ಬಟ್ ನಿಮ್ಮ ಬೈಕಿಗೆ ಅದು ಪ್ರೆಷರ್ ಬಿದ್ದೇ ಬೀಳುತ್ತೆ. ನಾನು ಯಾಕೆ ಅದನ್ನು ಹೇಳಿದೆ ಅಂದರೆ, ನಾನು ಒಂದಷ್ಟು ವೀಡಿಯೋಸ್ ನೋಡಿದ್ದೀನಿ ಟಾಪ್ ಬಾಕ್ಸ್ ಹಾಕ್ಕೊಂಡು ಆಫ್ ರೋಡ್ ಮಾಡ್ತಾ ಇರೋಂಥದ್ದು. ಸೊ ಅದೆಲ್ಲ ನಿಮಗೆ ಹೊಡ್ತಾ ಬೀಳಲ್ಲ, ಬಟ್ ನಿಮ್ಮ ಬೈಕಿಗೆ ಖಂಡಿತ ಹೊಡ್ತಾ ಬೀಳುತ್ತೆ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಟಾಪ್ ಬಾಕ್ಸ್ ಹಾಕೊಂಡು. ಅದು ಟ್ರಾವೆಲಿಂಗಿಗೆ ಓಕೆ. ಸೊ ಒಂದು ಪ್ರಾಪರ್ ಹೈವೇಲಿ ಹೋಗ್ತಿದ್ದೀರಾ ಕ್ರೂಸ್ ಮಾಡಿಕೊಂಡು, ಸೊ ಒಂದು ಡಿಸ್ಟೆನ್ಸಿಗೆ ನೀವು ಟ್ರಾವೆಲ್ ಮಾಡ್ತಿದ್ದೀರ ಅಂದರೆ ಅದು ಓಕೆ, ಬಟ್ ಆಫ್ ರೋಡಲ್ಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಎಕ್ಸ್ಟ್ರಾ ವೆಯ್ಟ್ ಆಗುತ್ತೆ. ಸೊ ಆದಷ್ಟು ವೆಯ್ಟ್ ಲೆಸ್ ಆಗಿ ಇಟ್ಕೊಳ್ಳಿ. ಸೊ ನಾನೀಗ ನನ್ನ ಬೈಕಲ್ಲಿ ಟೈಲ್ ಟೆಡಿ ರಿಮೂವ್ ಮಾಡ್ತಾಯಿದ್ದೀನಿ. ಟೈಲ್ ಟೆಡಿ ಮಾತ್ರ, ಫೆಂಡರ್ ರಿಮೂವ್ ಮಾಡ್ತಾಯಿಲ್ಲ, ಟೈಲ್ ಟೆಡಿ ರಿಮೂವ್ ಮಾಡ್ತಿದ್ದೀನಿ. ಆ್ಯಂಡ್ ಮುಂದೆಗಡೆ ಇರೋಂಥ ವೈಸರ್ ರಿಮೂವ್ ಮಾಡ್ತೀನಿ. ಆ್ಯಂಡ್ ರಿಯರ್ ಪೀಲಿಯಂದು ಫುಟ್ ಪ್ಯಾಕ್ಸ್ನು ಕೂಡ ರಿಮೂವ್ ಮಾಡ್ತೀನಿ. ಏನಕ್ಕೆ ಇದೆಲ್ಲ ರಿಮೂವ್ ಮಾಡ್ತೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಬನ್ನಿ ಫಸ್ಟ್ ಆಗಿ ರಿಮೂವ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾನು ಟೈಲ್ ಸೆಕ್ಷನ್ ರಿಮೂವ್ ಮಾಡ್ಕೋತೀನಿ. ನಂಬರ್ ಪ್ಲೇಟ್, ಇಂಡಿಕೇಟರ್ಸ್, ಸೊ ಇದೆಲ್ಲ ಒಂದು ಟೈಲ್ ಟೆಡಿಗೆ ಮೌಂಟ್ ಮಾಡಿದ್ದೀನಲ್ಲ, ಆ ಟೈಲ್ ಟೆಡಿನ ಫುಲ್ ರಿಮೂವ್ ಮಾಡ್ಕೋತೀನಿ. ಅದ್ರ ಜೊತೆ ರಿಯರ್ ಫುಟ್ ಪ್ಯಾಕ್ಸ್ ಏನಿದೆ ಎರಡೂ ಸೈಡ್ದು ಪೀಲಿಯನ್ ಫುಟ್ ಪ್ಯಾಕ್ಸ್ ನ ರಿಮೂವ್ ಮಾಡ್ತೀನಿ. ಮತ್ತೆ ಫ್ರಂಟ್ ವೈಸರ್ ನ ರಿಮೂವ್ ಮಾಡ್ತೀನಿ. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ಇದನ್ನೇನಕ್ಕೆ ರಿಮೂವ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಇದು ಸ್ವಲ್ಪ ವಾಬಲ್ ಇದೆ. ಆಫ್ ರೋಡ್ ಹೋಗುವಾಗ ಸ್ವಲ್ಪ ಇರಿಟೇಟಿಂಗ್ ಅನ್ನಿಸ್ಬೋದು, ಮತ್ತೆ ಇನ್ ಕೇಸ್ ಲೂಸ್ ಆದ್ರೂ ಆಗ್ಬೋದು ಆಫ್ ರೋಡ್ ಅಲ್ಲಿ. ಅದಕ್ಕೆ ಇದನ್ನ ರಿಮೂವ್ ಮಾಡ್ಕೊಬಿಡ್ತೀನಿ. ಸೊ ನಾನು ಹೋಗ್ತಾ ಇರೋದು ಆಫ್ ರೋಡ್ ಈ ಕಡೆ, ಅಂದ್ರೆ ನಾನು ಸಿಟಿ ಒಳಗಡೆಯಿಂದ ಏನು ಹೋಗ್ತಾ ಇಲ್ಲ. ನಮ್ಮ ಏರಿಯಾ ಇರೋದು ಬಂದು ನಿಯರ್ ಟು ದ ಫಾರೆಸ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ರಿಮೂವ್ ಮಾಡ್ಕೊತೀನಿ. ಇಶ್ಯೂಸ್ ಏನಿಲ್ಲ, ನಾನು ಸಿಟಿ ಒಳಗಡೆ ಹೋಗಲ್ಲ ಅಂಡ್ ಹೈವೇಸ್ಗೂ ನಾನು ಟಚ್ ಆಗಲ್ಲ. ಸೊ ಅದಕ್ಕೆ ಇದನ್ನ ರಿಮೂವ್ ಮಾಡ್ಕೊಬಿಡ್ತೀನಿ. ಅಂಡ್ ಈ ಫುಟ್ ಪ್ಯಾಕ್ಸ್ ಬಂದು ತುಂಬಾ ವೆಯ್ಟ್ ಇರುತ್ತೆ. ಸೊ ಎರಡು ಸೈಡು ಫುಟ್ ಪ್ಯಾಕ್ಸ್. ಸೊ ಅದಕ್ಕೆ ವೆಯ್ಟ್ ಲೆಸ್ ಮಾಡೋದಕ್ಕೋಸ್ಕರ ಇವೆರಡನ್ನ ರಿಮೂವ್ ಮಾಡ್ಕೊತೀನಿ. ಅಂಡ್ ಫ್ರಂಟ್ ವೈಸರ್ ಏನಕ್ಕೆ ರಿಮೂವ್ ಮಾಡ್ತೀನಿ ಅಂದ್ರೆ, ವಿಸಿಬಿಲಿಟಿ ಚೆನ್ನಾಗಿರುತ್ತೆ ಆಫ್ ರೋಡ್ ಅಲ್ಲಿ. ಸೊ ಅದಕ್ಕೆ ಈ ಫ್ರಂಟ್ ವೈಸರ್ನ ಸಹ ರಿಮೂವ್ ಮಾಡ್ಕೋತೀನಿ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ ಈಗ. ಈ ಟೈಲ್ ಸೆಕ್ಷನ್ ರಿಮೂವ್ ಮಾಡೋದಕ್ಕೆ ಇಲ್ಲಿ ನಾನೇ ಕಸ್ಟಮ್ ಬ್ರಾಕೆಟ್ ಮಾಡಿದ್ದೆ ಅಲ್ವಾ. ಸೊ ಈ 2 ಬೋಲ್ಟ್ಸ್ ಕಾಣಿಸಲ್ಲ, ಇದೊಂದು ಬೋಲ್ಟ್ ಮತ್ತೆ ಈ ಬೋಲ್ಟ್ಸ್ ಮತ್ತೆ ಈ ಕನೆಕ್ಷನ್ಸ್ ರಿಮೂವ್ ಮಾಡ್ಕೊಂಡ್ರೆ ಸಾಕು. ಸೊ ಇದೇ ಟೈಲ್ ಸೆಕ್ಷನ್ ನಾನು ಹಾಕಿರೋಂಥದ್ದು. ಸೊ ಇದನ್ನ ಇಲ್ಲಿ ಕನೆಕ್ಟ್ ಮಾಡಿದೆ. ಸೊ 2 ಬೋಲ್ಟ್ಸ್ ಅಷ್ಟೇ ರಿಮೂವ್ ಮಾಡಿ, ಈ ಇದೇನಿದೆ ಇಂಡಿಕೇಟರ್ಸ್ ಮತ್ತೆ ಬ್ರೇಕ್ ಲೈಟ್ಸ್ ಕೇಬಲ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡ್ರೆ ಆರಾಮಾಗಿ ಆಚೆ ಬಂದ್ಬಿಡುತ್ತೆ. ಸೊ ಅದನ್ನ ಮತ್ತೆ ಬೇಕಾದಾಗ ಇದನ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಇದು ಕಸ್ಟಮ್ ಟೈಲ್ ಟೆಡಿ ನಾನು ಮಾಡಿರೋದು. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ.
ನಾನು ಯೂಶ್ವಲಿ ನಾನು ಸೋಲೋನೇ ಓಡಿಸೋದು, ಆಫೀಸಿಗೆ ಹೋಗಿ ಬರೋದೆಲ್ಲ ಒಬ್ಬನೇ ಹೋಗ್ತಾ ಇರ್ತೀನಿ. ಇದು ನನಗೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ, ರಿಮೂವ್ ಮಾಡಿಬಿಡೋಣ. ಸೊ ಆದರೆ ಕ್ರ್ಯಾಶ್ ಗೀಶ್ ಆಯಿತು ಅಂದರೆ ಇದನ್ನು ಇಂಪ್ಯಾಕ್ಟ್ ತೊಗೊಳುತ್ತೆ. ಸೊ ಈ ಸೈಡಲ್ಲೆಲ್ಲ ಇಂಪ್ಯಾಕ್ಟ್ ತೊಗೊಳುತ್ತೆ ಕ್ರ್ಯಾಶ್ ಆದರೆ. ಸೊ ಇದಿಲ್ಲ ಅಂದರೆ ಈ ಸೈಡಿಗೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ನಿಮ್ಮ ರಿಕ್ವೈರ್ಮೆಂಟ್ಸಿಗೆ ತಕ್ಕಂಗೆ ಇಟ್ಕೊಳ್ಳಿ ಅಷ್ಟೇ. ಸೊ ಹೆವಿ ಭಾರ ಇದೆ ಇದು. ಇದನ್ನು ರಿಮೂವ್ ಮಾಡಿಕೊಂಡೆ ಆ ಕಡೆ ಒಂದು ರಿಮೂವ್ ಮಾಡ್ಕೊಳ್ಳೋಣ, ನೀಟಾಗಿರುತ್ತೆ. ಈ 2 ಫುಟ್ ಪ್ಯಾಕ್ಸು ರಿಮೂವ್ ಮಾಡಿದ್ದೀನಿ. ಏನಿಲ್ಲ ಅಂದರೂ ಒಂದು 2.5 3 kg ಮೇಲೆ ಐತೆ ಇವೆರಡೂ. ಸೊ ಇದು ಹೆಲ್ಪ್ ಆಗುತ್ತೆ ಆಫ್ ರೋಡ್ ಮಾಡೋ ಟೈಮಲ್ಲಿ. ಸೊ ಬೈಕ್ ಎಷ್ಟು ವೆಯ್ಟ್ಲೆಸ್ ಇರುತ್ತೋ ಅಷ್ಟು ಹೆಲ್ಪ್ ಆಗುತ್ತೆ. ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಆಫ್ ರೋಡ್ ಟೈಮಲ್ಲಿ ನಮಗೆ ಆದಷ್ಟು ಬೈಕ್ ವೆಯ್ಟ್ಲೆಸ್ ಇದ್ದರೆ. ಸೊ ಬೈಕ್ ಪ್ರಿಪ್ರೇಷನ್ಸ್ ನೋಡ್ಕೊಂಡ್ರಿ, ಅದ್ರ ಜೊತೆ ನೀವೊಂದು ಆ್ಯಡ್ ಮಾಡ್ಕೊಳ್ಳಿ. ಸೊ ಚೈನ್ ಕ್ಲೀನ್ ಮತ್ತು ಲ್ಯೂಬ್ ಮಾಡ್ಕೊಂಡಿರಿ. ನಾನೇನಕ್ಕೆ ಕ್ಲೀನ್ ಮತ್ತು ಲ್ಯೂಬ್ ಮಾಡ್ಕೊಂಡಿಲ್ಲ ಅಂದರೆ, ಸೊ ರೀಸೆಂಟಾಗಿ ವಿಷಯ ಬಾರ ಆಯಿತು. ರೀಸೆಂಟಾಗಿ ನಾನೊಂದು 500 ಕಿಲೋಮೀಟರ್ಸ್ ಒಳಗಡೆ ಲ್ಯೂಬ್ ಮತ್ತು ಕ್ಲೀನ್ ಮಾಡಿದೆ. ಎವ್ರಿ 500 to 600 ಕಿಲೋಮೀಟರ್ಸ್ ನಾನು ಒನ್ಸ್ ಲ್ಯೂಬ್ ಮಾಡ್ಕೋತೀನಿ. ಸೊ ಅದಕ್ಕೆ ಈ ಸರಿ ಲೂಬ್ ಮಾಡಿಲ್ಲ. ಅದ್ರ ಜೊತೆ ನಾನೊಂದು ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ತೊಗೋತೀನಿ. ಆ್ಯಂಡ್ ಇದರಲ್ಲಿ ಹೈಡ್ರೇಷನ್ ಬ್ಲ್ಯಾಡರ್ ಕೂಡ ಇರುತ್ತೆ. ಸೊ ಬೆಟರ್ ನೀವೇನೋ ಸಮ್ಮರ್ ಟೈಮಲ್ಲಿ ಹೋಗ್ತಿದ್ದೀರಂದರೆ ಈ ಬ್ಲ್ಯಾಡರ್ಗೆ ನೈಟೇ ಅರ್ಧ ನೀರು ತುಂಬಿಸ್ಕೊಂಡು ಅದನ್ನು ಫ್ರೀಝರಲ್ಲಿ ಇಟ್ಬಿಡಿ. ಸೊ ಡೀಪ್ ಫ್ರೀಝರಲ್ಲಿ ಇಟ್ಬಿಟ್ರೆ ಅದು ಐಸ್ ಆಗಿರುತ್ತೆ. ಬೆಳಗ್ಗೆ ಮತ್ತೆ ಅದಕ್ಕೆ ನೀರು ಫಿಲ್ ಮಾಡಿಕೊಂಡ್ರೆ ಸೊ ಈವ್ನಿಂಗ್ ಬರೋವರೆಗೂ ಕೋಲ್ಡ್ ಆಗಿರುತ್ತೆ. ಅದ್ರ ಜೊತೆ ಒಂದು ಫಸ್ಟ್ ಏಡ್ ಕಿಟ್ ಇಟ್ಕೊಂಡಿದ್ದೀನಿ ಮತ್ತು ಹೈಡ್ರೇಷನ್ ಇದು ತೊಗೊಂಡಿದ್ದೀನಿ ಸ್ಯಾಚೆಟ್ಸು. ಒಂದು ಸ್ನ್ಯಾಕ್ಸ್ ಏನಾದರೂ ಕ್ಯಾರಿ ಮಾಡ್ಕೊಳ್ಳಿ. ಸೊ ಇದಿಷ್ಟ ಆಗಿರುತ್ತೆ ನನ್ನ ರೈಡ್ ಹೋಗ್ಬೇಕಾದ್ರೆ ಕ್ಯಾರಿ ಮಾಡೋಂಥದ್ದು. ಯಾಕಲೆ ಓಡಾಡ್ತೀಯಾ? ಅಲ್ವೋ ಮಿರರ್ ಕಾಣಿಸಿನ ಅಂತ ಈ ಕಡೆ ಬಂದೆ. ಇವಾಗ ಡೈರೆಕ್ಟಾಗಿ ಕಾಣಿಸ್ತಿದೆಯಲ್ಲ. ಸೊ ಇವತ್ತು ನಮ್ಮದು ವಿಡಿಯೋಗ್ರಫಿ ಎಲ್ಲ ಮುಗೀತು. ಯಶವಂತು ಸ್ಕಿಲ್ಸು ಏನು ಪಾಲ್ ಸ್ಕಿಲ್ಸ್ ನಿಂದು? ನಾನೇನು ಮಾಡಿಲ್ಲ, ಫಸ್ಟ್ ಆಫ್ ಮಾಡ್ತಕ್ಕೆ. ಸೊ ನೆಕ್ಸ್ಟ್ ರೈಡ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಬಾಯ್ ಹೇಳ್ಬಿಡ ಹೋಗ್ಲಿ. ಬಾಯ್.